ನಮಸ್ಕಾರ ವೀಕ್ಷಕರೇ, ಅಡುಗೆ ಮಾಡುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಡುಗೆ ಮಾಡುವುದರ ಬಗ್ಗೆ ಇರುವುದ್ರಿ ಮಾಹಿತಿ, ಅಂದ್ರೆ LPG ಗ್ಯಾಸ್ ಬಗ್ಗೆ. ಈ ಒಂದು ಗ್ಯಾಸ್ಗಳ ಬಗ್ಗೆ ಅಪ್ಡೇಟ್ ಬಂದಿರುವಂತದ್ದು. ಸೊ ಹಾಗಾದ್ರೆ ಈ ಒಂದು LPG ಗ್ಯಾಸು ನಮ್ಮೆಲ್ಲರಿಗೂ ಕೂಡ ಫ್ರೀ ಆಗಿ ಸಿಗತ್ತಾ ಅಥವಾ ಇಲ್ವಾ, ಸಿಕ್ಕರೆ ಯಾವ ರೀತಿಯಾಗಿ ಸಿಗುತ್ತೆ, ಅದನ್ನ ಪಡ್ಕೊಳ್ಳೋದು ಹೇಗೆ, ಈ ಎಲ್ಲ ಕ್ವಶನ್ಸ್ಗಳು ನಿಮ್ಮ ತಲೆಯಲ್ಲಿ ಉಂಟಾಗಿರತ್ತೆ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ರಿ. ಈ ಒಂದು LPG ಗ್ಯಾಸ್ಗಳು ಎಲ್ಲ ಕಡೆನೂ ಕೂಡ ಫ್ರೀ ಆಗಿ ಸಿಗ್ತಾ ಇದೆ, ಎಲ್ಲಿ ಸಿಗ್ತಾ ಇದೆ, ಯಾವ ರಾಜ್ಯದಲ್ಲಿ ಸಿಗ್ತಾ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಸಿಗತ್ತಾ ಅಥವಾ ಇಲ್ವಾ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಬರೀ ಪ್ರತಿಯೊಂದು ಮಾಹಿತಿ ನಿಮಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು LPG ಗ್ಯಾಸ್ ಬಗ್ಗೆ ನೀವಂತೂ ಕೇಳಿ ಇರ್ತೀರಿ, ಉಜ್ವಲ ಯೋಜನೆ ಬಗ್ಗೆ, PM ಉಜ್ವಲ ಯೋಜನೆ ಅಂತ. ಈಗ ಸದ್ಯದಲ್ಲಿ ಇದು ಜಾರಿಗಾಗಿ ಬಹಳ ದಿನನೇ ಆಯ್ತು, ಆದ್ರೆ ಅಲ್ಲಲ್ಲಿ ಸೀಮಿತ ಇತ್ತು. ಈಗ ಸದ್ಯಕ್ಕೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಜನತೆನೂ ಕೂಡ ಈ ಒಂದು LPG ಗ್ಯಾಸ್ ನಮಗೂ ಕೂಡ ಸಿಗತ್ತೆ ಅಂತ ಕಾಯ್ತಾ ಇದ್ದೀರಿ. ಸೊ ಅದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು LPG ಗ್ಯಾಸ್ ವೀಕ್ಷಕರೇ, ಉಜ್ವಲ ಯೋಜನೆ BPL ರೇಷನ್ಸ್ ಕಾರ್ಡ್ದಾರರಿಗೆ ಮಾತ್ರ ಸಿಗತ್ತೆ. APL ದವರಿಗೆ ಸಿಗೋದಿಲ್ಲ, ಅಂತ್ಯೋದಯದವರಿಗೆ ಸಿಗೋದಿಲ್ಲ, ಉಳಿದ ಯಾರಿಗೂ ಕೂಡ ಸಿಗೋದಿಲ್ಲ. ಟೋಟಲಿ BPL ರೇಷನ್ಸ್ ಕಾರ್ಡ್ಗಳು ಯಾರ್ದ ಇರುತ್ತೆ ನೋಡಿ, ಅವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುವಂತದ್ದು ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆದ್ರೆ 1,000 ಪಾವತಿ ಮೊದಲನೇದಾಗಿ ನೀವು ಮಾಡಬೇಕಾಗತ್ತೆ. ಗ್ಯಾಸ್ಗೆ ಸಂಬಂಧಪಟ್ಟಂತಹ ಒಲೆ ಇರತ್ತಲ್ಲ, ಸೊ ಆ ಒಂದು ಒಲೆಗೆ ನೀವು ಈ ಒಂದು 1,000 ರೂಪಾಯಿನ ನೀವು ಕಟ್ಟಬೇಕಾಗತ್ತೆ. ಅಂದ್ರೆ ನೀವು ಒಂದು ಗ್ಯಾಸ್ ಓಪನ್ ಮಾಡ್ತಿರಲ್ಲ, ಸೊ 1,000 ರೂಪಾಯಿ ಕೊಟ್ಟು ಅದನ್ನ ನೀವು ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೀವು ಫ್ರೀಯಾಗಿ ಗ್ಯಾಸ್ಗಳನ್ನ ಸಿಲಿಂಡರ್ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಅದಕ್ಕೆ ಇರುವಂತಹ ಗ್ಯಾಸ್ ಅನ್ನ ನೀವು ಮೊದಲನೇ ಸಾರಿ ತಗೊಳ್ಬೇಕಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಅಷ್ಟಾದ್ರೆ ಈ ಒಂದು LPG ಗ್ಯಾಸ್ ಉಚಿತ ಕೊಡ್ತಾರಂತ. ಈಗ ನೋಡಿ 1,000 ರೂಪಾಯಿ ಕೊಟ್ಟಿದ್ರೆ ಸಾಕು, ನಿಮ್ಗೆ LPG ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತಾರಂತೆ. ಮುಖ್ಯವಾಗಿ ಗ್ಯಾಸ್ ಅನ್ನ ತೆಗೆದುಕೊಳ್ಬೇಕು. ಸೊ ಹಾಗಾದ್ರೆ ಈ ಒಂದು ಯೋಜನೆ ನಮ್ಮ ರಾಜ್ಯದಲ್ಲಿನೂ ಕೂಡ ಇದೆಯಾ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ, ನೀವು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ನೋಡಿ. ಸೊ ಬಹಳಷ್ಟು ಜನ ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರಿ, LPG ಗ್ಯಾಸ್ ಬಗ್ಗೆ ಹೇಳಿ ಸರ್, ನಮ್ಗೆ ಫ್ರೀ ಆಗಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಹೇಳಿದ್ರಿ. ಮತ್ತೆ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನೋಡಿರ್ತೀರಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ LPG ಗ್ಯಾಸ್ ಸಿಗ್ತಾ ಇದೆ, ಸೊ ಇದನ್ನ ಹೀಗೆ ಪಡ್ಕೊಳ್ಳಿ ಹಾಗೆ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಇಲ್ಲ ವೀಕ್ಷಕರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ LPG ಗ್ಯಾಸ್ ಫ್ರೀ ಆಗಿ ಸಿಗ್ತಾ ಇಲ್ಲ, ಇದು ಸುಳ್ಳು ಮಾಹಿತಿ. ಸೊ ನೋಡಿ, ಇದು ಉತ್ತರ ಪ್ರದೇಶದಲ್ಲಿ ಸಿಗ್ತಾ ಇರುವಂತದ್ದು. ಯೋಗಿ ಆದಿತ್ಯನಾಥ್ ಗೊತ್ತಲ್ವಾ, ಸೊ ಅಲ್ಲಿ ಇರುವಂತಹ CM ಅವರು, ಸೊ ಅವರು ಈ ಒಂದು ಯೋಜನೆಯನ್ನ ಜಾರಿ ಮಾಡಿಕೊಂಡು, ಅಂದ್ರೆ ಈ ಯೋಜನೆ ಒಂದು PM ಇಂದ ಬಂದಿರುವಂತದ್ದು, ಕೇಂದ್ರ ಸರ್ಕಾರದಿಂದ. ಆದ್ರೆ ಅಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲಿ ಸೀಮಿತವಾಗಿರುವಂತದ್ದು. ಈಗಾಗಲೇ ಕೊಟ್ಟಿದ್ದಾರೆ ಕೂಡ, ಸುಮಾರು 2 ಕೋಟಿ ಫಲಾನುಭವಿಗಳಿಗೆ ಈಗಾಗಲೇ ಒಂದು ಅಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರುವಂತದ್ದು ಅಂತ. ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ನೋಡ್ಕೊಳ್ಳಿ, ಏನಾದ್ರೂ ಈ ಒಂದು 5 ಗ್ಯಾರಂಟಿಗಳಿದಾವೆಲ್ಲ, ಪಂಚ ಗ್ಯಾರಂಟಿಗಳಂತ ಕರಿತೀವಿ. ಈ ಒಂದು ಗ್ಯಾರಂಟಿ ಯೋಜನೆಗಳು ಇರ್ಲಿಲ್ಲಪ್ಪ ಅಂದ್ರೆ ಈ ಒಂದು LPG ಗ್ಯಾಸ್ ಫ್ರೀಯಾಗಿ ಕೊಟ್ಟಿದ್ರು ನಡೆಯುತ್ತಿತ್ತು. ಸದ್ಯಕ್ಕೆ ಈಗ ಈ ಒಂದು 5 ಯೋಜನೆಗಳನ್ನ ನಡ್ಸ್ಕೊಂಡು ಹೋಗೋದೇನೆ ಸರ್ಕಾರಕ್ಕೆ ಕಠಿಣ ಪರಿಸ್ಥಿತಿಗೆ ಬಂದಿದೆ, ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳಿದೆ. ಅಂತದ್ರಲ್ಲಿ LPG ಗ್ಯಾಸ್ ಸಿಲಿಂಡರ್ ಕೂಡ ಫ್ರೀಯಾಗಿ ಕೊಟ್ರೆ ಇನ್ನಷ್ಟು ಹೊಡೆತ ಬೀಳತ್ತೆ, ಮತ್ತೇನಿಲ್ಲ, ಆದಷ್ಟು ಕಡಿತಗೊಳಿಸಬಹುದು. ಅದ್ರ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ನಮ್ಮ ರಾಜ್ಯದಲ್ಲಿ ಈ ಒಂದು LPG ಗ್ಯಾಸ್ ಅನ್ನ ಕಡಿತಗೊಳಿಸೋದಾಗಿರ್ಲಿ ಅಥವಾ ಫ್ರೀಯಾಗಿ ಕೊಡೋದಾಗಿರ್ಲಿ, ಇದ್ರ ಬಗ್ಗೆ ಏನ್ ಸುಳಿವು ಕೂಡ ಇಲ್ಲ, ಯಾರು ಕೂಡ ಕೊಡ್ತೀವಿ ಅಂತ ಹೇಳೂ ಇಲ್ಲ. ಸೊ ಈಗ ಕೊಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ, ಈ ಕಡೆ ಅನ್ನಭಾಗ್ಯ ಹಣ, ಈ ಕಡೆ ಯುವ ನಿಧಿ ಅಂತೂ ಕೊಡ್ತಾ ಇಲ್ಲ, ಆದ್ರೆ ಜಾರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಈ ಒಂದು ಗೃಹ ಜ್ಯೋತಿಯಲ್ಲಿ ಕರೆಂಟ್ ಬಿಲ್ ಕಡಿಮೆ ಅಂತ ಹೇಳಿದ್ರು, ಸೊ ಫ್ರೀ ಅಂತ ಅದನ್ನು ಕೂಡ ತಗೋತಾರೆ, ಅದರಲ್ಲಿ ಏನಿಲ್ಲ. ಈಗ ನೋಡಿ, ನಮಗೆ ಸದ್ಯಕ್ಕೆ ಚಾಲ್ತಿ ಇರುವಂತದ್ದು ಒಂದು ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಮತ್ತೆ ಫ್ರೀ ಬಸ್ ಯೋಜನೆ. ಈ ಒಂದು 3 ಯೋಜನೆಗಳಾದ್ರೂ ಸಿಗ್ತಾ ಇದೆ ಅಲ್ವಾ. ಸೊ ಈ ಒಂದು ಯೋಜನೆಗಳು ಜಾರಿಗೆ ಇರ್ಲಿಲ್ಲಪ್ಪ ಅಂದ್ರೆ ಫ್ರೀ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡಬಹುದಾಗಿತ್ತು. ಆದ್ರೆ ಸದ್ಯಕ್ಕೆ ಇರುವಂತಹ ಕಾರಣಕ್ಕಾಗಿ ಫ್ರೀ ಗ್ಯಾಸ್ ಅನ್ನ ಕೊಡೋದು ಕಠಿಣ. ಅದನ್ನು ಕೂಡ ಕೊಡ್ತಾ ಬಂದ್ರೆ ಸದ್ಯಕ್ಕೆ ಸರ್ಕಾರ ದಿವಾಳಿ ಆಗೋದು ಖಂಡಿತ. ಈಗ ನೋಡಿ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಈಗ ಸಾಕಷ್ಟು ಸಾಲಗಳನ್ನ ಕೂಡ ಮಾಡಿದೆ. ಮತ್ತಷ್ಟು ಸಾಲದ ಹೊರೆಯನ್ನ ಮತ್ತೆ ಸರ್ಕಾರ ಹೊರಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲ ಬೇಡ. ಈಗ ಸದ್ಯಕ್ಕೆ ಇರುವಂತಹ ಯೋಜನೆಗಳು ಸಾಕು, ಅವುಗಳನ್ನೇ ಸರಿಯಾಗಿ ಹಾಕ್ಬೇಕಷ್ಟೇ. ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಜನರಿಗಂತೂ ಬಹಳಷ್ಟು ಹೆಲ್ಪ್ ಇದೆ, ಅದನ್ನ ಸರಿಯಾಗಿ ಹಾಕ್ಬೇಕು. ಅನ್ನಭಾಗ್ಯ ಯೋಜನೆ ಹಣ ಕೂಡ ಸರಿಯಾಗಿ ಹಾಕ್ಬೇಕು. ಇಲ್ಲಪ್ಪ ಅಂದ್ರೆ ಪದಾರ್ಥಗಳನ್ನ ಕೊಡಿ ಅಥವಾ 10 kg ಅಕ್ಕಿಯನ್ನ ಕೊಡಿ ಸಾಕು ನಮಗೆ. ಈ ಒಂದು 2 ಯೋಜನೆಗಳಂತೂ ಜನರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ, ಅವುಗಳನ್ನ ನಮಗೆ ಕಂಟಿನ್ಯೂ ಆಗಿ ಕೊಡಿ ಅಂತ ಹೇಳಿದ್ರೆ ಸಾಕು. ನಮ್ಮ ಮನವಿ ಸರ್ಕಾರ ಕಡೆಗೆ ಇಷ್ಟಿರುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ
ಬರೀ ನಮ್ದಷ್ಟು ವಿಚಾರ ಮಾಡೋದಲ್ಲ, ಸರ್ಕಾರದ್ದು ಕೂಡ ವಿಚಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಏನ ಹೆಚ್ಚಾಗಿ ಸಾಲ ಆದ್ರೆ ಅದು ನಮಗೆ ಹೊರೆ. ಮುಂದಿನ ಒಂದು ಸರ್ಕಾರ ಯಾವ ಒಂದು ಬಿಜೆಪಿ ಬರಲಿ ಅಥವಾ JDS ಬರಲಿ ಮತ್ತೆ ಕಾಂಗ್ರೆಸ್ ಇರಲಿ, ಸೊ ಅವರಿಗೆ ಆಡಳಿತ ಮಾಡ್ಲಿಕ್ಕೇನೆ ಒಂದು ಸಂಕಷ್ಟ ಆಗಿಬಿಡತ್ತೆ. ಮತ್ತೆ ಜನರಿಗೆ ಬೇರೆ ಬೇರೆ ಅನುಕೂಲಗಳನ್ನ ಕೊಡ್ಲಿಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾಕಂದ್ರೆ ಸಾಲಗಳನ್ನ ಮುಟ್ಟಿಸುವುದೇ ಹೆಚ್ಚಾಗಿರುತ್ತೆ. ಅಂಥದ್ರಲ್ಲಿ ನಮಗೂ ಅನುಕೂಲಗಳನ್ನ ಎಲ್ಲಿಂದ ಕೊಡ್ತಾರೆ, ಮತ್ತಷ್ಟು ಸಾಲಗಳನ್ನ ಮಾಡಿ ಕೊಡ್ಬೇಕಾಗತ್ತೆ, ಅದು ಮತ್ತಷ್ಟು ಹೊರೆ ಬೀಳುತ್ತೆ. ಇದೆಲ್ಲ ಬೇಡ. ಒಂದು 2 ಯೋಜನೆಗಳನ್ನ ಕೊಡ್ಲಿ, ಆದ್ರೆ ಶುದ್ಧವಾಗಿ ಕರೆಕ್ಟ್ ಆಗಿ ಜನರಿಗೆ ತಲುಪುವಂತೆ, ಜನರಿಗೆ ಬಹಳಷ್ಟು ಹೆಲ್ಪ್ ಆಗುವಂತೆ ಕೊಟ್ಟರು ನಡೆಯುತ್ತೆ. ಓಕೆನಾ? ಸೊ ಈ ಫ್ರೀ ಗ್ಯಾಸ್ ಇದು ಒಳ್ಳೆಯ ಯೋಜನೆನೇ. ಆದ್ರೆ ಈ ಕಡೆ ಫ್ರೀ ಬಸ್ ಬಂದ್ ಮಾಡಿಬಿಟ್ಟು ಫ್ರೀ ಗ್ಯಾಸ್ ಕೊಡ್ಲಿ, ನಡೆಯುತ್ತೆ. ಇದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ಫ್ರೀ ಬಸ್ ನಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಈಗಾಗಲೇ ಆ ಟಾಟಾ ಎಸಿ ಒಂದು ರಿಕ್ಷಾ ಚಾಲಕರಿಗೆ ದುಡಿಮೆ ಕಡಿಮೆ ಆಗಿರುವಂಥದ್ದು ಒಂದು. ಮತ್ತೆ ಈಗ ನೋಡಿ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಇದು ಯೂಸ್ ಯಾರಿಗಪ್ಪ ಅಂದ್ರೆ ಮಹಿಳೆಯರಿಗೆ ಮಾತ್ರ. ಆದ್ರೆ ಇದರಿಂದ ಅನಾನುಕೂಲ ಬಹಳಷ್ಟು ಜನರಿಗಿದೆ. ಹೆಚ್ಚಿನ ಒಂದು ಪರ್ಸೆಂಟ್ನಲ್ಲಿ ಅನುಕೂಲ ಇದ್ರೆ ಇದನ್ನ ಜಾರಿ ಮಾಡಬಹುದಾಗಿತ್ತಪ್ಪ. ಆದ್ರೆ ಇದರಿಂದ ಅನಾನುಕೂಲಗಳೇ ಹೆಚ್ಚಿರುವಂತಹ ಒಂದು ಕಾರಣಕ್ಕಾಗಿ ಇದನ್ನ ಬಂದ್ ಮಾಡಿದ್ರು ನಡೆಯುತ್ತೆ ಅಂತ ಸ್ವತಃ ಮಹಿಳೆಯರೇ ಹೇಳಿರುವಂಥದ್ದು. ಯಾಕಂದ್ರೆ ಸ್ವತಃ ಮಹಿಳೆಯರು ಇರ್ತಾರಲ್ಲ, ಅವರ ಮಕ್ಕಳೇ ಸ್ಕೂಲ್ಗೆ ಹೋಗ್ತಾ ಇರುವಂಥದ್ದು, ಅವ್ರಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಮಹಿಳೆಯರು ಹೋಗೋದು, ಅಲ್ಲಿ ಕುಂಡ್ರಲಿಕ್ಕೆ ಸ್ಥಳ ಇಲ್ಲ, ಅದ ಒಂದು ಸ್ಥಳ ಇರಲಿಲ್ಲ, ಒಂದು ಕಾರಣಕ್ಕಾಗಿ ಬಸ್ಗಳು ನಿಂದಿರೋದಿಲ್ಲ. ಹೀಗಾಗಿ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳಿಗೆ ಲೇಟ್ ಆಗ್ತಾ ಇರುವಂಥದ್ದು, ತಡ ಮಾಡಿ ಹೋಗಿದ್ದಕ್ಕೆ ಸರ್ಗಳು ಹೊರಗೆ ಹಾಕ್ತಾ ಇರುವಂಥದ್ದು. ಅಂಥದ್ರಲ್ಲಿ ಎಕ್ಸಾಮ್ ಟೈಮ್ದಲ್ಲಿ ಲೇಟ್ ಆಗಿಬಿಟ್ರೆ ಮುಗ್ದೋಯ್ತು, ಒಂದು ವರ್ಷ ಕಲ್ತಿದ್ವೆಲ್ಲ ವೇಸ್ಟು, ಈ ರೀತಿ ಆಗ್ಬಿಡತ್ತೆ. ಅದಕ್ಕೆ ಎಲ್ಲನೂ ಕೂಡ ನಾವು ವಿಚಾರ ಮಾಡಿದ್ರೆ ಫ್ರೀ ಬಸ್ ಬಂದ್ ಆದ್ರೆ ಒಳ್ಳೇದಂತಾನಕ್ಕೆ ಹೇಳಿಕೆಗಳು ಬಂದಿದ್ದಾವೆ. ಆದ್ರೂ ಸಹಿತ ಬಂದ್ ಮಾಡ್ತಾ ಇಲ್ಲ ಒಂದು ಕಾಂಗ್ರೆಸ್ ಸರ್ಕಾರ. ಆದ್ರೆ ನಾವು ವೇಟ್ ಮಾಡಿ ನೋಡೋಣ. ಆದ್ರೆ LPG ಗ್ಯಾಸ್ ಸಿಲಿಂಡರ್ ಫ್ರೀ ಬಸ್ ಬದಲಾಗಿ ಕೊಟ್ಟಿದ್ರೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ತಿಳಿಸಿ. ನಮಗೆ ಅನಿಸುವಂತಹ ಒಂದು ಪ್ರಕಾರ ಒಂದು ಫ್ರೀ ಬಸ್ ಬದಲಾಗಿ ಫ್ರೀ ಗ್ಯಾಸ್ ಕೊಟ್ಟಿದ್ರೆ ಬೆಸ್ಟ್ ಆಪ್ಷನ್. ಒಂದು 1000 ರೂಪಾಯಿ ಇದಿರತ್ತೆ, ಈಗಾಗಲೇ ಬಿಲ್ ನೋಡಿದಿರಲ್ವಾ. ಈಗ ಒಂದು ಗ್ಯಾಸ್ 1000ವರೆಗೂ ಕೂಡ ಇದೆ. ಅದಕ್ಕೆ ಫ್ರೀ ಗ್ಯಾಸ್ ಕೊಟ್ಟಿದ್ರು ನಡೆಯುತ್ತೆ. ಒಂದು ಫ್ರೀ ಬಸ್ ಬದಲಾಗಿ ಬಸ್ನಲ್ಲಿ ಟಿಕೆಟ್ ತಗೊಳ್ಳಿ ನಡೆಯುತ್ತೆ. ಈ ಕಡೆ ಫ್ರೀ ಗ್ಯಾಸ್ ಕೊಟ್ಟಿದ್ರು ಇದು ಒಂದು ಒಳ್ಳೆಯದು. ಇದರಿಂದ ಫ್ರೀ ಗ್ಯಾಸ್ ಕೊಡೋದ್ರಿಂದ ಯಾರಿಗೇನು ಪ್ರಾಬ್ಲಮ್ ಇಲ್ಲ, ಇದರಿಂದ ಉಪಯೋಗನೇ ಇದೆ. ಆದರೆ ಫ್ರೀ ಬಸ್ ಒಂದು ಸಂಚಾರ ಮಾಡೋದ್ರಿಂದ ಪ್ರಾಬ್ಲಮ್ ಇರುವಂಥದ್ದು, ವೃದ್ಧರಿಗೂ ಕೂಡ ಪ್ರಾಬ್ಲಮ್ ಇರುವಂಥದ್ದು. ಕುಂಡ್ರಲಿಕ್ಕೆ ನಿಲ್ಲಲಿಕ್ಕೆ ಸ್ಥಾನ ಎಲ್ಲ ಒದ್ದಾಡ್ತಾ ಮೊದಲೇ ಅವರಿಗೆ ನಿಲ್ಲಲಿಕ್ಕೆ ಆಗ್ತಿರಲ್ಲ, ಅಂಥದ್ರಲ್ಲಿ ಫುಲ್ ರಶ್ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಮತ್ತಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಅಂಥದ್ರಲ್ಲಿ ಆ ಒಂದು ವೃದ್ಧರು ಮಹಿಳೆಯರು ಕೂಡ ಆಗಿರ್ಬೋದಲ್ವಾ. ಅದರಲ್ಲಿ ಮಹಿಳೆಯರಿಗೇನೆ ಅನುಕೂಲ ಇಲ್ಲ. ಇದು ಒಂದು ವಿಷಯ ಹೇಳೋದಾದ್ರೆ ಮಹಿಳೆಯರಿಗೇನೆ ಅನುಕೂಲವಿಲ್ಲ. ಇದು ಒಂದು ಸ್ವಲ್ಪ ಥಿಂಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಹೆಚ್ಚು ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಇದೆಯಾ. ಸೊ ನೀವು ವಿಚಾರ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಮತ್ತೆ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನೀವು ಇರಬೇಕಂತ ಅನ್ಸಿದ್ರೆ, ಮತ್ತೆ ಯಾವುದೇ ಒಂದು ಯೋಜನೆಗಳ ಬಗ್ಗೆ ನನಗೆ ನೀವು ಕೇಳಬೇಕಂತ ನಿಮ್ಗೆ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಫಾಲೋ ಮಾಡಿ. ಅದರ ಬಯೋದಲ್ಲಿ ಬೋಡ್ಕಾಸ್ಟ್ ಚಾನಲ್ ಇದೆ, ಸೊ ಅದಕ್ಕೆ ಜಾಯ್ನ್ ಆದ್ರೆ ನನ್ನ ಜೊತೆ ನೀವು ಕಂಟಿನ್ಯೂ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀರಿ. ಸೊ ನನಗೆ ಮೆಸೇಜ್ ಕೂಡ ಮಾಡಿದ್ರೆ ನೀವು ಅಲ್ಲಿ ನಾನು ನಿಮ್ಗೆ ರಿಪ್ಲೈ 100% ಮಾಡ್ತೀನಿ. ಓಕೆನಾ? ಸೊ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ನಾನು ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ. ಈ ಒಂದು ಕಮೆಂಟ್ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ.